ರಾಜು ಆತ ಹೊಸದಾಗಿ ವೆಲ್ಡಿಂಗ್ ಕೆಲಸಕ್ಕೆ ಸೇರಿಕೊಂಡಿದ್ದ. ಅವನಿಗೆ ವೆಲ್ಡಿಂಗ್ ಎಂದರೆ ಕೇವಲ ಬೆಂಕಿ ಮತ್ತು ಕಿಡಿಗಳು ತುಂಬಾ ಕಷ್ಟವಾದ ಜಗತ್ತು. ಮೊದಲ ದಿನಗಳಲ್ಲಿ ಮಾಸ್ಕ್ ಹಾಕಿ ವೆಲ್ಡಿಂಗ್ ಮಾಡಲು ಪ್ರಯತ್ನಿಸಿದಾಗ ಕಿಡಿಗಳು ಮುಖಕ್ಕೆ ಹಾರುತ್ತಿದ್ದವು, ಕೈ ಸುಡುತ್ತಿತ್ತು, ಕಂಬಿಗಳ ತುಂಡುಗಳು ಸರಿಯಾಗಿ ಸೇರಿಕೊಳ್ಳುತ್ತಿರಲಿಲ್ಲ. ಇದು ನನ್ನಿಂದ ಆಗಲ್ಲ ಎಂದು ಎಷ್ಟೋ ಬಾರಿ ನಿರಾಶೆಯಿಂದ ಮಾಸ್ಕ್ ಎಸೆದಿದ್ದ. ಒಂದು ದಿನ ಅವನ ಗುರು, ಅನುಭವಿ ವೆಲ್ಡರ್ ರಾಜುವಿನ ಬಳಿ ಬಂದರು. ಗುರು ಒಂದು ಸುಂದರವಾದ ಕಬ್ಬಿಣದ ಶಿಲ್ಪವನ್ನು ರಾಜುವಿಗೆ ತೋರಿಸಿ ಹೇಳಿದರು, ನೋಡು ರಾಜು, ಈ ಬೆಂಕಿ ನಿನ್ನನ್ನು ಹೆದರಿಸಬಹುದು, ಆದರೆ ಅದರಲ್ಲೇ ನಿಜವಾದ ಶಕ್ತಿ ಇರೋದು. ಪ್ರತಿಯೊಂದು ಕಿಡಿಯೂ ಒಂದು ಪಾಠ, ಪ್ರತಿ ಗಾಯವೂ ಒಂದು ಅನುಭವ. ಕಷ್ಟಪಟ್ಟರೆ ಮಾತ್ರ ಈ ಕಂಬಿಗಳು ಬೆಸೆದು ಗಟ್ಟಿಯಾದ ಜೋಡಣೆ ಆಗುತ್ತವೆ. ಇದು ಬರೀ ಕಂಬಿ ಜೋಡಿಸೋ ಕಲೆಯಲ್ಲ, ನಿನ್ನ ಆತ್ಮವಿಶ್ವಾಸ ಜೋಡಿಸೋ ಕಲೆ. ಬಿಟ್ಟುಕೊಡಬೇಡ, ನಿನ್ನ ಕೈಯಲ್ಲಿದೆ ಆ ಶಕ್ತಿ. ಗುರುಗಳ ಮಾತು ರಾಜುವಿಗೆ ಹೊಸ ಧೈರ್ಯ ನೀಡಿತು. ಆತ ಮತ್ತೆ ಮಾಸ್ಕ್ ಹಾಕಿಕೊಂಡ. ಈ ಬಾರಿ ಪ್ರತಿ ಕಿಡಿಯನ್ನು ಪಾಠವಾಗಿ ಸ್ವೀಕರಿಸಿದ, ಪ್ರತಿ ನೋವನ್ನು ಕಲಿಯುವ ಅವಕಾಶವನ್ನಾಗಿ ಪರಿವರ್ತಿಸಿಕೊಂಡ. ದಿನಗಳು ಕಳೆದಂತೆ ಅವನ ಕೈಗಳು ಸ್ಥಿರವಾದವು, ಅವನ ಕಣ್ಣುಗಳು ಹೆಚ್ಚು ನಿಖರವಾದವು. ಸುಡುತ್ತಿದ್ದ ಕಿಡಿಗಳು ಈಗ ಅವನ ಸ್ನೇಹಿತರಾದವು. ಕೊನೆಗೂ ರಾಜು ಒಂದು ಅದ್ಭುತವಾದ ಕಂಬಿಯ ರಚನೆಯನ್ನು ಸೃಷ್ಟಿಸಿದ. ಅದು ಕೇವಲ ಕಂಬಿಯ ತುಂಡುಗಳಾಗಿರಲಿಲ್ಲ, ಅದು ಅವನ ದೃಢ ಸಂಕಲ್ಪದ, ಕಠಿಣ ಪರಿಶ್ರಮದ ಸಂಕೇತವಾಗಿತ್ತು. ಗುರು ರಾಜುವಿನ ಕೆಲಸವನ್ನು ಹೆಮ್ಮೆಯಿಂದ ನೋಡಿದರು. ರಾಜು ಮುಖದಲ್ಲಿ ಸಾರ್ಥಕತೆಯ ನಗು ತುಂಬಿತ್ತು. ಆತ ಹೇಳಿದ, ನಾನು ಕೇವಲ ಕಂಬಿಗಳನ್ನು ಬೆಸೆಯುತ್ತಿಲ್ಲ, ನನ್ನ ಕನಸುಗಳನ್ನು ನನಸು ಮಾಡುತ್ತಿದ್ದೇನೆ. ನಮ್ಮ ಜೀವನದಲ್ಲೂ ಅಷ್ಟೇ, ಕಷ್ಟಗಳು ಬೆಂಕಿಯಂತೆ ಹೆದರಿಸಬಹುದು. ಆದರೆ ಆ ಬೆಂಕಿಯನ್ನೇ ನಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡರೆ ನಾವು ಅಸಾಧ್ಯವಾದುದನ್ನು ಸಾಧಿಸಬಹುದು. ನಿಮ್ಮೊಳಗಿನ ಜ್ವಾಲೆಯ ಶಕ್ತಿಯನ್ನು ನಂಬಿ ಕಷ್ಟಗಳನ್ನು ಜಯಿಸಿ.